ಕನ್ನಡಕ್ಕೆ ಸ್ವಾಗತ. ಸಾಹಿತಿ ಹಾಗೂ ಲೇಖಕಿ ಆಗಿರುವಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಇತ್ತೀಚೆಗೆ ಒಂದು ಮಾತು ಹೇಳಿದರು. ಆ ಮಾತು ಸಾಕಷ್ಟು ವಿವಾದ ಕೂಡ ಕಾರಣ ಆಯಿತು ಮತ್ತು ಅನೇಕ ಸಾಹಿತಿಗಳ ಚರ್ಚೆಗೆ ಕೂಡ ಕಾರಣ ಆಯಿತು. ಆ ಒಂದು ಕಾರ್ಯಕ್ರಮದಲ್ಲಿ ಮುಸ್ತಾಕ್ ಮೇಡಮ್ ಅವರು ಹೇಳಿದಂತಹ ಒಂದು ಮಾತು ಏನಾಗಿತ್ತು, ಅದರ ಉದ್ದೇಶಗಳು ಏನಾಗಿತ್ತು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಈ ವಿಷಯದಲ್ಲಿ. ಅವ್ರ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ಈ ಒಂದು ಶ್ರೀಮತಿ ಬಾನು ಮುಸ್ತಾಕ್ ಮೇಡಮ್ ಅವರೇ ಮಾತಾಡಿದಂಥ ಒಂದು ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡಿ. ಅದು ಯಾವ ಉದ್ದೇಶಕ್ಕೆ ಹೇಳಿದರು, ಅದರ ಉದ್ದೇಶ ಏನಾಗಿತ್ತು ಮತ್ತು ಅದರ ಅರ್ಥವೇನು ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಮಾತಾಡಿದರೆ ನೋಡಿ. ದಯವಿಟ್ಟು 10-13 ನಿಮಿಷದಲ್ಲಿ ಇರುವಂಥ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ನಮಗೆ ಅರ್ಥ ಆಗುತ್ತೆ. ನೋಡಿ, ನಿಮ್ಮ ಮುಂದೆ ಈಗ ಆ ವಿಡಿಯೋವನ್ನು. ನಿಮ್ಮ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮಂತಹವರಿಗೆ ಇರುವ ಆತಂಕ ಅಂದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನ್ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹೀಗಾಗಿ ನಾವೇನ್ ಬಿಟ್ಟು ಹೋಗ್ತಾ ಇದ್ದೀವಿ, ಏನ್ ಬಿಟ್ಟು ಹೋಗ್ಬೇಕು, ಆ ಒಂದು ಪರಂಪರೆಯನ್ನ ನೀವು ಕೇಳಿಸ್ಕೊಂಡ್ರೆ ನಿಜವಾದಂತಹ ಈ ಒಂದು ಜನಜಾಗೃತಿ ಸಮಾವೇಶ ಏನಿದೆ ಅದು ನಿಮಗೆ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದಾದ್ರೂ ಶಬ್ದ, ಒಂದಾದ್ರೂ ವಿಚಾರ ಒಂದು ಆಳವಾಗಿ ನಿಮ್ಮ ಮನಸ್ಸಿನಲ್ಲಿ ಹೋಗ್ತಾರೆ, ಬಹುಶಃ ಮುಂದೆ ನೀವುಗಳೇ ಸಂವಿಧಾನವನ್ನ ರಕ್ಷಿಸ್ತಕ್ಕಂಥ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗ್ತಾ ಇದ್ದೀರಿ. ಆದ್ರಿಂದ ನಾನು ನಿಮ್ಮನ್ನೇ ಉದ್ದೇಶಿಸಿ ನಾನು ಹೇಳ್ತಾ ಇದ್ದೀನಿ, ನಾವು ಚಿಕ್ಕ ಚಿಕ್ಕ ಸಂಗತಿಗಳನ್ನ ಅರ್ಥಕೋಬೇಕು. ಈಗ ತಾನೇ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಒಂದು ಚೇತನಕ್ಕೆ ನಾವು ಹೂವುಗಳನ್ನ ಅರ್ಪಿಸಿದೀವಿ ಗೌರವಪೂರ್ವಕವಾಗಿ. ಆಗ ಎಲ್ಲಿಂದಲೂ ಒಂದು ಧ್ವನಿ ಬಂತು, ಚಪ್ಪಲಿನ ಇಲ್ಬಿಡಿ ಅಂತ. ನಾನು ಹೇಳ್ತೇನೆ, ನಾನು ಬಿಡೋದಿಲ್ಲ ಅಂತೆ. ನಾನು ಬಿಡೋದಿಲ್ಲ. ಯಾಕೆಂದ್ರೆ ನಾವು ಚಪ್ಪಲಿ ಹೊಲಿಯೋರು, ಚಪ್ಪಲಿ ನಮ್ಮ ಜೀವನಾಧಾರ. ಚಪ್ಪಲಿಯನ್ನ ನಾವು ಯಾಕೆ ಹೊರಗಡೆ ಬಿಡಬೇಕು? ಚಪ್ಪಲಿಯನ್ನ ಹೊರಗೆ ಬಿಡುವುದಿದೆಯಲ್ಲ, ಅದು ದಲಿತರನ್ನು ಹೊರಗಟ್ಟತಕ್ಕಂಥ ಸಂಕೇತ. ಅದನ್ನ ನಾವು ಯಾಕೆ ಒಪ್ಕೋಬೇಕು? ನಾನು ಒಪ್ಕೊಳ್ಳೋದಿಲ್ಲ. ಚಪ್ಪಲಿಯನ್ನ ನಾನು ಗೌರವಿಸ್ತೀನಿ, ಅದು ನನ್ನ ಜೊತೆಲಿ ಇರ್ತಕ್ಕಂಥದ್ದು, ಜೊತೆಲಿ ಬರ್ತಕ್ಕಂಥದ್ದು, ಅದು ನನ್ನ ಸ್ವಾಭಿಮಾನದ ಸಂಕೇತ ಅನ್ನುವಂಥ ಮಾತು ನನ್ನ ಮನಸ್ಸಿನಲ್ಲಿ ಮೂಡ್ತು. ಇಂತಹ ಸೂಕ್ಷ್ಮ ವಿಚಾರಗಳನ್ನ ನೀವುಗಳೆಲ್ಲ ಗಮನಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಬೇಕು ಅಂದ್ರೆ DSS ಮತ್ತು ನನ್ನ ಸಂಬಂಧ ಸುಮಾರು 50 ವರ್ಷಗಳ ಹಿಂದಿನದು. ಆಗ ನನ್ನದು ಹೊಸದಾಗಿ ಮದುವೆ ಆಗಿತ್ತು. ನನ್ನ ಮದುವೆಗೆ ಮುಂಚಿತವಾಗಿ ಒಂದು ಕಂಡೀಷನ್ ಇತ್ತು. ನಾನು ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ. ಮದುವೆ ಆದ್ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತ. ಮದುವೆ ಆದ 15 ದಿನದಲ್ಲೇ ರಾಜೀನಾಮೆ ಕೊಟ್ಟು ಮನೇಲಿ ಕೂತಿದ್ದೆ. ನನಗೆ ಬಹುಶಃ 1 ವರ್ಷ ಹಾಗೆ ಮನೇಲಿ ಕೂತಿದ್ದೆ. ಆಗ್ಲಿಲ್ಲ. ನನ್ನ ಮೆದುಳಿಗೆ ತುಪ್ಪ ಹಿಡ್ದಂಗಾಗಿತ್ತು. ನಾನು ಎಲ್ಲಾದ್ರೂ ಹೋಗಿ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕು ಅಂತ ಅನ್ಕೊಂಡೆ. ಅಷ್ಟು ನನಗೆ ಸಫೋಕೇಶನ್ ಸ್ಟಾರ್ಟ್ ಆಗ್ತಿತ್ತು. ಗಂಡ ಒಳ್ಳೆಯವರೇ ಪಾಪ, ಅವ್ರ ಮೇಲೆ ಏನು ಆರೋಪಗಳು ಕೂಡ ಇಲ್ಲ ನನಗೆ. ಆದ್ರೆ ನನಗೆ ಪ್ರೀತಿಯ ನನ್ನ ಆಯ್ಕೆಯ ವಿಷಯವನ್ನ ಕೈಗೊಳ್ಳಿಕ್ಕೆ ನನಗೆ ಅವಕಾಶ ಇರಲಿಲ್ಲ. ಅದೊಂದೇ ನನಗೆ ಬಹಳ ಕಾಡಿಸಿದ್ದು. ಕೊನೆಗೆ ಒಂದು ರಾಜಿಗೆ ಬಂದ್ರು ಮನೆಯವರು. ಏನು ಅಂದ್ರೆ, ಸಾಯಂಕಾಲದ ಹೊತ್ತು ನೀನು ಹೋಗಿ ಡಿಸ್ಟ್ರಿಕ್ಟ್ ಲೈಬ್ರರಿಗೆ ಹೋಗಿ ಪುಸ್ತಕಗಳನ್ನ ತಂದು ಓದ್ಬೋದು ಅಂತ. ಅಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಗಂಡನಿಗೆ ಅಂಗಡಿ ಇದೆ, ಕನ್ನಡಕದ ಅಂಗಡಿ. ಬೇಗ ಅಂಗಡಿಯಿಂದ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಲೈಬ್ರರಿಗೂ ಕೂಡ. ಒಬ್ಬಂಟಿಯಾಗಿ ನನಗೆ ತಿರುಗಾಡಿ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಯಾವತ್ತಿಗೂ ಕೂಡ ಬೆಂಗಾವಲು ಇದ್ದೇ ಇರಬೇಕು. ಆ ತರದ ಅಭ್ಯಾಸವನ್ನ ಮಾಡಿ ಇಟ್ರು ಮದುವೆ ನಂತರ. ನನ್ನ ಗಂಡನ ಜೊತೆಯಲ್ಲಿ ಡಿಸ್ಟ್ರಿಕ್ಟ್ ಲೈಬ್ರರಿಗೆ ಹೋಗ್ತಾ ಇದ್ದಲ್ಲ, ಆವಾಗ ಹೊರಗಡೆ ಬಂದ್ರೆ ಅಲ್ಲಿನ ಚಂದ್ರಪ್ರಸಾದ್ ತ್ಯಾಗಿ ಅವರು, ಜಯರಾಮ್, ಸುಂದರೇಶ್, ದೊರೆಯಪ್ಪ, ಇವರೆಲ್ಲ ಯಂಗ್ಸ್ಟರ್ಸ್. ಆಗ ಅವರು ನಮಗೆ ಯುವಕರು. ಅವರು ಲೈಬ್ರರಿಯ ಹೊರಗಡೆ ನಿಲ್ತಾ ಇದ್ರು ಮತ್ತು ಇಲ್ಲಿದ್ದಂಥ ತಮಟೆಯನ್ನೇ ಬಡ್ದು ಅದೆಷ್ಟು ಚಂದದ ಹಾಡುಗಳನ್ನ ಹಾಡ್ತಾ ಇದ್ವು ಅಂದ್ರೆ ನಾನು ಲೈಬ್ರರಿಗೆ ಹೋಗೋದೇ ಮರ್ತು ಬಿಡ್ತಾ ಇದ್ದೆ. ಅಲ್ಲೇ ಸುಮಾರು ಗಂಟೆ ನಿಂತು ನನಗೆ ರೋಮಾಂಚನ ಆಗ್ಬಿಡ್ತಾ ಇತ್ತು. ಆ ತಮಟೆ ಸದ್ದು ಮತ್ತೆ ಅವರ
ಅವತ್ತಿನಿಂದ ಆ ನಂಟು ಆರಂಭವಾಗಿ ನಂತರ ಹಾಸನ ಜಿಲ್ಲೆ ದಲಿತ ಸಂಘರ್ಷ ಸಮಿತಿ, ರೈತ ಸಂಘಟನೆ, ಸ್ತ್ರೀವಾದಿ ಸಂಘಟನೆಗಳು, ಬಂಡಾಯ ಸಾಹಿತ್ಯ ಸಂಘಟನೆ ಕೇಂದ್ರ ಬಿಂದು ಆದಾಗ ನಾನು DSS ನ ಸಕ್ರಿಯ ಕಾರ್ಯಕರ್ತೆ ಆಗ್ಬಿಟ್ಟಿದೆ. ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಿರಂತರವಾಗಿ ನಾನು ಭಾಗವಹಿಸ್ತಾ ಇದ್ದೆ. ಆ ನಂಟು ಇವತ್ತಿಗೂ ಉಳಿದಿದೆ. ಆ ಕಾರಣಕ್ಕೆ ನನಗೆ ಕೃಷ್ಣ ಅವರು ನನಗೆ ತುಂಬಾ ಅಂದ್ರೆ ತುಂಬಾ ಎಷ್ಟು ತಿರುಗಾಟ ಇದೆ ಅಂದ್ರೆ ಎಲ್ಲಾ ಹೊರದೇಶಗಳಿಗೆ ನನಗೆ ಹೇಳಬೇಕು ಅಂದ್ರೆ ಉಸಿರಾಡಕ್ಕೆ ಪುರ್ಸತ್ತಿಲ್ಲ ಅನ್ನೋ ರೀತಿಲಿ ಇದೆ. ಆದ್ರೆ ಯಾವಾಗ ಕೃಷ್ಣ ಅವರು ನನಗೆ ಫೋನ್ ಮಾಡಿ ಈ ತರ DSS ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು, ನಾನು ಹಿಂದೆ ಮುಂದೆ ಮತ್ತೆ ಹೇಳ್ಬೇಕು ಅಂದ್ರೆ ನನ್ನ ಹೊರದೇಶಗಳ ವಿದೇಶ ಪ್ರವಾಸಗಳ ಶೆಡ್ಯೂಲ್ ಅನ್ನು ನಿರ್ಧಾರ ಮಾಡಲಿಕ್ಕೆ ನನ್ನ ಲಿಟ್ರರಿ ಏಜೆಂಟು, ನನ್ನ UK ಪಬ್ಲಿಷರ್ ಅಂಡ್ ಅದರ್ ಸ್ಟೋರೀಸ್, ನನ್ನ ಇಂಡಿಯಾದ ಪಬ್ಲಿಷರ್ಸ್ ಪೆಂಗ್ವಿನ್, ಮತ್ತೆ ಅದ್ರಲ್ಲಿ ನನ್ನ ಮಗಳು ಒಬ್ಬಳಿದ್ದಾಳೆ. 5 ಜನರ ಕಮಿಟಿನೇ ಇದೆ. ನಾನು ಯಾವುದೇ ನಿರ್ಧಾರ ಮಾಡೋದಿಲ್ಲ ನನ್ನ ಹೊರದೇಶದ ಪ್ರವಾಸಗಳನ್ನ. ಅವರುಗಳು ಅದೆಲ್ಲವನ್ನ 95% ಹೊರದೇಶದ ಪ್ರವಾಸಗಳನ್ನ ಅವ್ರು ತಿರಸ್ಕಾರ ಮಾಡ್ತಾರೆ. ಇಲ್ಲ ಅವ್ರು ಫ್ರೀ ಇಲ್ಲ, ಬರಕ್ಕಾಗಲ್ಲ ಅಂತ. ಇನ್ನು 5% ಪ್ರವಾಸಗಳನ್ನ ಅವರು ನಿಗದಿಗೊಳಿಸಿ ಅಲ್ಲಿ ನನ್ನ ಫ್ಲೈಟ್ ಟಿಕೆಟ್, ನಾನು ಅಲ್ಲಿ ಇರ್ಬೇಕಾದಂತಹ ಹೋಟೆಲ್ ವಾಸ್ತವ್ಯದ ವ್ಯವಸ್ಥೆ, ಮತ್ತೆ ಜೊತೆಯಲ್ಲಿ ಒಬ್ರು ಬರ್ಲಿಕ್ಕೆ ಎಲ್ಲ ಮಾಡಿ 1 ವಾರ ಮುಂಚಿತವಾಗಿ ನನಗೆ ಫ್ಲೈಟ್ ಟಿಕೆಟ್, ಹೋಟೆಲ್ ಬುಕ್ಕಿಂಗ್, ಈ ಎಲ್ಲ ಅಗತ್ಯದ ಮಾಹಿತಿಯನ್ನು ಕೊಡ್ತಾರೆ. ಆವಾಗಲೇ ನನಗೆ ಗೊತ್ತಾಗೋದು ನಾನು ಇಲ್ಲಿ ಹೋಗ್ಬೇಕು ಅಂತ. ಆ 1 ವಾರದಲ್ಲಿ ನಾನು ಅಲ್ಲಿಗೆ ಹೋಗ್ಬೇಕಾಗಿರೋ ನನ್ನ ಸ್ಪೀಚು, ನನ್ನ ವ್ಯವಸ್ಥೆ ಎಲ್ಲವನ್ನ ಮಾಡಿಕೊಂಡು ಬರೀ ಅದೇನೋ ಫ್ಲೈಟ್ ಹೋಗಿ ನಾನು ವಿಮಾನದಲ್ಲಿ ಕೂರೋದು, ಅಲ್ಲಿ ಕೆಲಸ ಅಷ್ಟೇ ನಂದು. ಉಳಿದಂತೆ ನನ್ನ ಕಾರ್ಯಕ್ರಮಗಳನ್ನ ನಿರ್ಧರಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಕೃಷ್ಣ ಅವ್ರಿಗೆ ಹೇಳಿದೆ ನಾನು ಬರ್ತೀನಿ ಅಂತ ಹೇಳಿದೆ. ಅದು ಹೆಂಗ್ ಹೇಳೋದು ನನಗೆ ಗೊತ್ತಿಲ್ಲ. ಒಂದು ಧೈರ್ಯದ ಮೇಲೆ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಮಾರ್ಚ್ ಕೊನೆ ಭಾಗದವರೆಗೂ ನನಗೆ ಯಾವುದೇ ಕಾರ್ಯಕ್ರಮಗಳನ್ನ ಕೊಡಬೇಡಿ, ರಂಜಾನ್ ತಿಂಗಳಿದೆ, ನಾನು ವಿದೇಶಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೆ. ಆದ್ರೂ ಕೂಡ 25ಕ್ಕೆ ಕಾರ್ಯಕ್ರಮ ಇಟ್ಟಿದ್ದಾರೆ, 26ಕ್ಕೆ ಇಟ್ಟಿದ್ದಾರೆ, 28ಕ್ಕೆ ಇಟ್ಟಿದ್ದಾರೆ, ಕಳೆದ ವಾರ 2 ಇಟ್ಟಿದ್ರು. ಬೆಂಗಳೂರಲ್ಲೇ ನಿಮ್ಮೊಂದು ವಿದೇಶ ಸುತ್ತಾಡ್ಸೋದಿಲ್ಲ ಅಂತ ಇಲ್ಲಿಲ್ಲೇ ಇಟ್ಟಿದ್ರು. ಅದರಲ್ಲಿ ನಾನು ಈ ಕಾರ್ಯಕ್ರಮವನ್ನ ಮಧ್ಯದಲ್ಲಿ ನುಸುಳ್ಕೊಂಡು ನಾನೇ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಕೊನೆಗಳಿಗೆಯಲ್ಲಿ ಯಾವುದಾದ್ರೂ ಹೊರದೇಶದ ಪ್ರೋಗ್ರಾಮ್ ಕ್ಲಾಶ್ ಆದ್ರೆ ಏನ್ ಮಾಡೋದು ಅನ್ನೋ ಒಂದು ಹೇಳಿಕೆ ಇದ್ದೇ ಇತ್ತು ನನಗೆ. ಸದ್ಯ ನಾನು ಬಹಳ ನಿರ್ಧಾರದಿಂದ ಹೇಳಿದ್ದೆ, ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಮಂಡ್ಯದ ಕಾರ್ಯಕ್ರಮಕ್ಕೆ, ಅದು DSS ಕಾರ್ಯಕ್ರಮಕ್ಕೆ, ನನ್ನ ಅಣ್ಣ ತಮ್ಮಂದಿರ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇಬೇಕು ಅಂತ ನಾನು ಏನ್ ಹೇಳಿದ್ದೆ. ಹೀಗಾಗಿ ಆ ಟೀಮ್ನವರು ಕೂಡ ನನ್ನನ್ನು ಕಾಣಿಸೋದು ಬಿಟ್ಟಿದ್ರು. ಮತ್ತೆ ನನ್ನ ಕೃಷ್ಣ ಅವ್ರಿಗೆ ಹೇಳಿದೆ, ನನಗೆ ಯಾವ ಫಾರ್ಮಾಲಿಟೀಸ್ ಕೂಡ ಇಲ್ಲ, ನಾನು ಫೋನ್ ಮೂಲಕ ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ದೀನಿ, ಅವತ್ತು ಅಲ್ಲಿ ಇರ್ತೀನಿ. ಆ ಇನ್ವಿಟೇಷನ್ ಕೊಡೋದಕ್ಕೆ ಮಾಡಕ್ಕೆ ಅದು ಏನು ನೀವು ಪರ್ಸನಲ್ ಆಗಿ ಬರ್ಬೇಕಾದಿಲ್ಲ, ವಾಟ್ಸಪ್ ಒಂದು ಇನ್ವಿಟೇಷನ್ ಹಾಕಿ ಸಾಕು, ನನಗೆ ಏನು ಬೇಡ ಅಂತ ಹೇಳಿದೆ. ಅದ್ರ ಪ್ರಕಾರ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ. ಮತ್ತೆ ಏನು ನೀವು ನನಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ, ನಾನು ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆದರೆ ನಾನು ನನ್ನ ಈ ಅಭಿನಂದನೆಯನ್ನ ನನ್ನ ವೈಯಕ್ತಿಕ ಸಾಧನೆಯ ಗೌರವವಾಗಿ ಸ್ವೀಕರಿಸೋದಿಲ್ಲ. ಇದನ್ನು ನಾನು ಸಂವಿಧಾನದ ಮೌಲ್ಯಗಳಿಗೆ ಬದ್ಧವಾಗಿರುವ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಲೇಖಕ, ಪ್ರತಿಯೊಬ್ಬ ರವಿಕುಮಾರ್ ಅಂತ ವ್ಯಕ್ತಿ ಅವರು ನನ್ನ ಕರೆಯದಲ್ಲೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂತ ಒಂದು ಮಹತ್ವ, ಆ ಥರ ಒಂದು ಈಗೋ ರಾಜಕಾರಣಿಗಳಿಗೆ ಬಹಳ ಎಗೋಯಿಸ್ಟಿಕ್ ಆಗಿರ್ತಾರೆ, ಅಹಂಭಾವ ಇರುತ್ತೆ. ಅವ್ರು ಅದೆಲ್ಲವನ್ನು ತೋರಿದು ಸರಳವಾಗಿ ಇಲ್ಲಿ ಬಂದ್ಕೊಳ್ತಿದಾರಲ್ಲ, ಅವರು ಅಂತಹ ವ್ಯಕ್ತಿಗಳಿಗೆ, ಸಂವಿಧಾನದ ಬಗ್ಗೆ ಅಂತ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಈ ಗೌರವವನ್ನ ಅರ್ಪಿಸ್ತೀನಿ. ನಾನು ಈ ಸಮಾರಂಭಕ್ಕೆ ಬರಲಿಕ್ಕೆ ಒಂದು ಮುಖ್ಯ ಕಾರಣ, ಈ ಕಾರ್ಯಕ್ರಮ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ ಮತ್ತು ನಮ್ಮ ಬಹುತ್ವದ ಸಂಸ್ಕೃತಿಯನ್ನು ಉಳಿಸುವ ಒಂದು ಸಂಕಲ್ಪದ ಸಭೆ ಇದು. ಭಾರತ ಅನ್ನೋ ನಮ್ಮ ದೇಶದ ಮಹಿಮೆ ಏನು ಅಂದ್ರೆ, ನಾನು ಮಕ್ಕಳಿಗೆ ಅರ್ಥ ಆಗುವಾಗ ಇನ್ನೂ ಸರಳವಾಗಿ ಹೇಳಬೇಕು ಅಂತ ಮಾತಾಡ್ತಾ ಇದ್ದೀನಿ. ಇದು ಒಂದೇ ಭಾಷೆಯ ದೇಶ ಅಲ್ಲ.
ಇದು ಒಂದೇ ಧರ್ಮದ ದೇಶ ಅಲ್ಲ, ಇದು ಒಂದೇ ಸಂಸ್ಕೃತಿಯ ದೇಶ ಅಲ್ಲ, ಇದು ನೂರಾರು ಭಾಷೆಗಳ, ಸಾವಿರಾರು ಸಂಸ್ಕೃತಿಗಳ, ವಿಭಿನ್ನ ನಂಬಿಕೆಗಳ ಆಚರಣೆಯ ದೇಶ. ಇದನ್ನ ಉಳಿಸುವ ಶಕ್ತಿ ಯಾವ್ದು ಹೇಳಿ? ಸಂವಿಧಾನ. ಈ ಒಂದು ವ್ಯವಸ್ಥೆಯನ್ನ, ಈ ಎಲ್ಲ ಗೌರವವನ್ನು ಉಳಿಸ್ತಕ್ಕಂಥ ಶಕ್ತಿಯೇ ಸಂವಿಧಾನ. ಒಬ್ಬ ವ್ಯಕ್ತಿ ಮಾನವ ಗೌರವ ಮತ್ತೊಬ್ಬನಿಗಿಂತ ಕಡಿಮೆ ಅಲ್ಲ. ಒಂದು ಧರ್ಮ ಮತ್ತೊಂದು ಧರ್ಮಕ್ಕಿಂತ ಶ್ರೇಷ್ಠ ಅಲ್ಲ. ಒಂದು ಜಾತಿ ಮತ್ತೊಂದು ಜಾತಿಗಿಂತ ಉನ್ನತ ಅಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ 800 ವರ್ಷಗಳ ಹಿಂದೆ ಬಸವಣ್ಣನವರು ಹೇಳಿದ್ದಾರೆ. ಅದೇ ಇವತ್ತು ಏನು ಈ ಪುಸ್ತಕ ಬಿಡುಗಡೆ ಆಗಿದೆ, ಕಲ್ಯಾಣದ ಬೆಳಕು ಬಸವಣ್ಣ, ಮಹಾಲಿಂಗು ಕಲ್ಕುಂದ ಏನ್ ಬರ್ತಿದ್ದಾರೆ, ದಲಿತರನ್ನ ನನ್ನ ಸಹೋದರ ಸಹೋದರಿಯರು ಅಂತ ಅಪ್ಪುಗೆಯಲ್ಲಿ ಹಿಡಿದಂತ ಬಸವಣ್ಣನವರ ಈ ಒಂದು ಸಂಕಲ್ಪ ಏನಿದೆ, ವಿಚಾರಧಾರೆ ಏನಿದೆ, ಇದನ್ನ ಇವರು ಯಶಸ್ವಿಯಾಗಿ ಲೇಖನಗಳನ್ನಾಗಿ ಮಾಡಿದ್ದಾರೆ. ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ನಡೀತಾ ಇದೆ, ನೀವು ಗಮನಿಸಿರ್ಬೋದು. ಮಹಿಳಾ ಆಯೋಗದ ಅಧ್ಯಕ್ಷೆಯಾದಂತಹ ನಾಗಲಕ್ಷ್ಮಿ ಅವರು ಈ ಲಿಂಗಾಯತ ಧರ್ಮದ ಬಗ್ಗೆ ಹೇಳಿದರೆ, ವೈದಿಕ ಧರ್ಮವನ್ನು ನಿರಾಕರಿಸಿದಂತಹ ತಳ ಸಮುದಾಯದ ಜನರನ್ನ ಸ್ವಂತ ಸಂಬಂಧಿಗಳು ಅಂತ ಅಪ್ಪಿಕೊಂಡಂತಹ ಬಸವಣ್ಣನವರನ್ನ ಮತ್ತೆ ಅವರ ಹಿಂಬಾಲಕರು ವೈದಿಕ ಧರ್ಮದ ಆಚರಣೆ ಒಳಗೆ ತಗೊಂಡೋಗಿ ಅಲ್ಲೇ ದಿಗ್ಬಂಧನ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ಲಿಂಗಾಯತ ಧರ್ಮದವರು ಅನೇಕರು ಬೇಕಾದಷ್ಟು ಕಾಂಟ್ರವರ್ಸಿ ಕೂಡ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಅವ್ರು ಹೇಳಿರೋದು ಸರಿ ಅಂತ ಅವರಿಗೆ ಬೆಂಬಲವನ್ನು ಕೂಡ ಸೂಚಿಸ್ತಾ ಇದ್ದಾರೆ. ಇದನ್ನ ನಾವು ಅರ್ಥಕೋಬೇಕಾದ್ರೂ ಕೂಡ ಯಾವ ಧರ್ಮನೂ ಶ್ರೇಷ್ಠ ಅಲ್ಲ, ಯಾವ ಮನುಷ್ಯನೂ ಶ್ರೇಷ್ಠ ಅಲ್ಲ, ಎಲ್ಲ ಸಮಾನರು, ಸಮಪಾಲು ಸಮಬಾಳಿನ ಬದುಕುವವರದ್ದು ಅಂತ ಏನ್ ಹೇಳಿದ್ದಾರೆ, ಅದನ್ನ ಅರ್ಥಕೊಳ್ಳಿಕ್ಕೆ ನಿಜವಾಗಿಯೂ ಕಲ್ಯಾಣದ ಬೆಳಕು ಬಸವಣ್ಣವನ್ನ ನಾವು ಕೂಡ ಓದಬೇಕಾಗಿದೆ. ಇದನ್ನ ಸ್ನೇಹಿತರೆ ದುರಿತ ಕಾಲ ಅಂತಾರೆ. ಉರಿತದ ಕಾಲ ಕೂಡ ಅಲ್ಲ, ಇದು ದುರಿತ ಕಾಲ. ದುರಿತ ಕಾಲ ಅಂದ್ರೆ ಏನು ಅಂದ್ರೆ ಸುಳ್ಳಿನ ಕಾಲ. ಇವತ್ತು ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳ ಮುಖ್ಯಸ್ಥರು, ಪ್ರಧಾನಮಂತ್ರಿಗಳು, ಅಧ್ಯಕ್ಷರು, ಅಲ್ಲಿನ ರಾಜತಾಂತ್ರಿಕ ವ್ಯಕ್ತಿಗಳು, ಅಲ್ಲಿನ ಸೇನೆಯ ಮಹಾದಂಡ ನಾಯಕರುಗಳು, ಮತ್ತೆ ಎಲ್ಲ ದೇಶಗಳ ಪ್ರೆಸ್, ಏನು ನಾವು ಸಂವಿಧಾನದ 4ನೇ ಅಂಗ, 5ನೇ ಅಂಗ ಅಂತ ಇಂಥ ಪ್ರೆಸ್ ಅಂತ ಹೇಳ್ಬಿಟ್ಟು ನಾವು ಬಹಳ ಗೌರವವನ್ನು ಸೂಚಿಸ್ತೀವಿ. ಎಲ್ಲ ದೇಶಗಳ ಎಲ್ಲ ನಿರಂತರವಾಗಿ ಸುಳ್ಳುಗಳನ್ನ ಕೇಳ್ತಾರೆ. ಗೊತ್ತಾಗತ್ತಲ್ಲ ನಿಮ್ಗೇನೆ? ಯಾರಾದ್ರೂ ನಿಜ ಹೇಳ್ತಿದ್ರ, ಹೊಮೆಗೆ ಸತ್ತಿದ್ದಾನೆ ಅಂತಂದ್ರೆ ಸತ್ತಿಲ್ಲ ಅಂತಾರೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಸತ್ತಿದ್ದಾನೆ ಅಂತ ಹಿಂದೆ ಸತ್ತಿಲ್ಲ ಅಂತಾರೆ. ಇಲ್ಲಿ ಇಸ್ರೇಲ್ ಹೊತ್ತಿ ಉರಿತಾ ಇದೆ ಅಂದರೆ ಅಲ್ಲಿ ಇರಾನ್ ಹೊತ್ತಿ ಉರಿ. ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು? ಅಷ್ಟೇ ಅಲ್ಲ, ಎಲ್ಲ ಕಡೆಗಳಲ್ಲೂ, ಎಲ್ಲ ವಿಚಾರಗಳಲ್ಲೂ ನಮ್ಮ ಹಡಗನ್ನ ಬಿಟ್ರು, ನಮ್ಮ ಪ್ರಧಾನಿ ಮಾತನಾಡಿದ್ದಕ್ಕೆ ಎಲ್ಲರಿಗೂ ಖುಷಿಯಾಗಿ ಹಡಗನ್ನ ಬಿಟ್ರು ಅಂತಾರೆ, ಹಿಂದೆ ಬಿಟ್ಟಿಲ್ಲ ಅಂತಾರೆ. ಯಾಕೆಂದ್ರೆ ನಾವು ಸ್ನೇಹದಿಂದ ಇಲ್ಲ. ಯಾವುದನ್ನ ನಂಬೋದು, ಯಾವುದನ್ನ ಬಿಡೋದು? ನಮ್ಮ ಚಿಂತೆ ಏನ್ ಹೇಳಿ? ಇವತ್ತಿನ ಅಡುಗೆಗೆ ನಮ್ಗೆ ಗ್ಯಾಸ್ ಇಲ್ಲ, ನನ್ನ ಮಗನಿಗೆ ಕೆಲಸ ಇಲ್ಲ, ನಿರುದ್ಯೋಗ ಇದೆ, ನನ್ನ ಮಗಳಿಗೆ ಮದ್ವೆ ಆಗಿಲ್ಲ, ಅವಳಿಗೂ ಕೆಲಸ ಸಿಕ್ಕಿಲ್ಲ, ಅವ್ರು ಕಾರ್ ತಗೊಂಡಿದ್ದಾರೆ, ನಾವು ಸ್ಕೂಟರ್ ಅದನ್ನು ತಗೋಬೇಕು, ಅವ್ರ ಮನೇಲಿ ಏನೋ ಒಳ್ಳೆ ಒಬ್ಬಿಟ್ಟು ಮಾಡಿದ್ದಾರೆ, ನಮ್ಮ ಮನೇಲಿ ಚಟ್ನಿ ಅದು ಊಟ ಮಾಡಿ, ನಮಗೂ ಇರತ್ತಲ್ಲ ಬದುಕುಗಳು, ನಮ್ಮ ಮಕ್ಕಳು ಓದ್ಬೇಕು, ನಾವು ಒಂದು ಅಭ್ಯುದಯ ಸಾಧಿಸ್ಬೇಕು ಅಂತ. ಇದನ್ನ ಮಾಡೋಕ್ಕೂ ನಮ್ಗೆ ಅವಕಾಶ ಇಲ್ಲ. ಈ ಸುಳ್ಳುಗಳ ನಡುವೆ ನಾವು ಬದುಕ್ತಾ ಇದೀವಲ್ಲ, ಈ ಬದುಕುವ ಶಕ್ತಿ ನಮ್ಗೆ ಸಂವಿಧಾನದಿಂದ ಬರುತ್ತೆ. ಸಂವಿಧಾನ ನಾವು ಪಾಲಿಸಿದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತೆ. ಪ್ರಜಾಪ್ರಭುತ್ವ ಉಳಿದ್ರೆ ನಾವು ಎಲ್ಲ ಇವತ್ತು ಸಾರಾ. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.